ಹೆಲ್ಲೋ ಕ್ರಿಕೆಟರ್ಸ್. ಇವಾಗ ಇಂಡಿಯಾದಲ್ಲಿ T20 ವರ್ಲ್ಡ್ ಕಪ್ ಹೋಸ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪಾಕಿಸ್ತಾನದವರಿಗೋಸ್ಕರ ಶ್ರೀಲಂಕಾದಲ್ಲಿ ಕೂಡ T20 ವರ್ಲ್ಡ್ ಕಪ್ ಅನ್ನ ಹೋಸ್ಟ್ ಮಾಡ್ತಾ ಇದ್ದೀವಿ. T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ವಾರ್ಮ್ ಅಪ್ ಮ್ಯಾಚ್ ಅಂದ್ರೆ ನಿನ್ನೆ ನಡೆದಂತ ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಇಂಡಿಯಾ ಟೀಮ್ ಎಲ್ಲರೂ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದರಲ್ಲಿ ಇಶಾನ್ ಕಿಶಾನ್ ಅಂತೂ ಸಿಕ್ಕಾಪಟ್ಟೆ ಓಪನಿಂಗ್ ಅಲ್ಲಿ ಎಷ್ಟೊಂದು 4 ಸಿಕ್ಸ್ ಹೊಡೆದ್ರು. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಕೂಡ ಸ್ವಲ್ಪ ಸ್ಲೋ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅವರ ಪ್ಲೇಸ್ ಕೂಡ ಗಟ್ಟಿಯಾಗಿದೆ. ಯಾಕಂದ್ರೆ ನ್ಯೂಜಿಲೆಂಡ್ ಜೊತೆ ಚೆನ್ನಾಗಿ ಆಡಿದ್ದಾರೆ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದೂಬೆ, ರಿಂಕು ಸಿಂಗ್ ಮತ್ತೆ ತಿಲಕ್ ವರ್ಮಾ ಇವರು ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಸಂಜು ಸ್ಯಾಮ್ಸನ್, ವಾಟ್ ಅಬೌಟ್ ಸಂಜು ಸ್ಯಾಮ್ಸನ್? ಸಂಜು ಸ್ಯಾಮ್ಸನ್ ಈ ಒಂದು ವರ್ಲ್ಡ್ ಕಪ್ ನ ಆಡ್ತಾರ ಅಥವಾ ಆಡಲ್ವಾ? ಇದ್ರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ಲಿಕ್ಕೆ ಹೊರಟಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ರಿಕೆಟ್ ಜರ್ನಿ. ನಮಸ್ತೆ ಕ್ರಿಕೆಟರ್ಸ್. ನಿನ್ನೆ ವರ್ಲ್ಡ್ ಕಪ್ ನಡೆಯೋಕ್ಕಿಂತ ಮುಂಚೆ ಕೆಲವೊಂದು ವಾರ್ಮ್ ಅಪ್ ಮ್ಯಾಚ್‌ಗಳನ್ನ ಆಡಿಸ್ತಾರೆ. ಪ್ರತಿಯೊಂದು ಟೀಮು ಯಾವ್ಯಾವ ಟೀಮು ವರ್ಲ್ಡ್ ಕಪ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತಲ್ಲ, ಆ ಟೀಮಿಗೆಲ್ಲರಿಗೂ ಒಂದೊಂದು ವಾರ್ಮ್ ಅಪ್ ಮ್ಯಾಚಸ್ ಅನ್ನ ಮಾಡಿಕೊಡ್ತಾರೆ ಐಸಿಸಿ ಕಡೆಯಿಂದ. ಸೊ ಈ ಒಂದು ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ 15 ಜನ ಪ್ಲೇಯರ್ಸ್ ಕೂಡ ಬ್ಯಾಟಿಂಗ್ ಆಡಬಹುದು. ಎಷ್ಟು ಜನ ಪ್ಲೇಯರ್ಸ್ ಕೂಡ ಬೇಕಾದ್ರೆ ಬೌಲಿಂಗ್ ಮಾಡಬಹುದು. ಬಟ್ 11 ಜನ ಫೀಲ್ಡಿಂಗ್ ಮಾಡಬೇಕು. ಇದಿಷ್ಟೇ ರೂಲ್ಸ್. ಯಾರು ಬೇಕಾದ್ರೆ ಬೌಲಿಂಗ್ ಮಾಡಬಹುದು, ಯಾರು ಬೇಕಾದ್ರೆ ಫೀಲ್ಡಿಂಗ್ ಮಾಡಬಹುದು. ಯಾವುದೇ ರೀತಿಯಾದ ರೂಲ್ಸ್ ಇರಲ್ಲ ಅಲ್ಲಿ. ಆಮ್, ಆಗ ಯಾವ ಪ್ಲೇಯರ್ಸಿಗೆ ಬೇಕಾದ್ರೆ ಇವ್ರು ಬ್ಯಾಟಿಂಗ್ ಅನ್ನ ಕೊಡ್ಬೋದು. ಸೊ ನಿನ್ನೆ 4 ಮ್ಯಾಚಸ್ ಆಯ್ತು. 4 ಮ್ಯಾಚಲ್ಲಿ 1 ಮ್ಯಾಚ್ ಅಂತೂ ಮಳೆ ಬಂದು ಆಡಿಲ್ಲ. ಇನ್ನು ಕೊನೆಯ ಮ್ಯಾಚ್ ನಮ್ಗೆ ಬೇಕಾಗಿದ್ದು ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ. ಅದರಲ್ಲಿ ಟಾಸ್ ಗೆದ್ದಂತ ಭಾರತ ಫಸ್ಟ್ ಬ್ಯಾಟಿಂಗ್ ಅನ್ನು ತಗೋತು. ನಾನು ನೋಡ್ತಾ ಇದ್ದೆ. ನಾನು ಅನ್ಕೊಂಡೆ ಸಂಜು ಸ್ಯಾಮ್ಸನ್‌ನ ಓಪನಿಂಗ್ ಕಳಿಸ್ತಾರೋ ಇಲ್ವೋ ಅಂತ ಹೇಳಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ. ಸಂಜು ಸ್ಯಾಮ್ಸನ್‌ಗೆ ಓಪನಿಂಗ್ ಕೊಡುವಂತಹ ಸಾಧ್ಯತೆಗಳು ತುಂಬಾನೇ ಕಮ್ಮಿ ಅಂತ. ಹಾಗೇನೇ ಆಯ್ತು. ಸಂಜು ಸ್ಯಾಮ್ಸನ್‌ನ ಓಪನಿಂಗ್ ಕಳಿಸಿಲ್ಲ. ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಬಂದ್ರು. ಇಶಾನ್ ಕಿಶನ್ ಫಸ್ಟ್ 4 ಓವರಲ್ಲೇ 60 ರನ್ಸ್ ಪ್ಲಸ್ ಕ್ರಾಸ್ ಮಾಡಾದ್ಮೇಲೆ ಅವರು 50 ರನ್ ಆದ್ಮೇಲೆ, ಅಂದ್ರೆ ಅವರ ವೈಯಕ್ತಿಕ 50 ರನ್ ಆದ್ಮೇಲೆ ಅವರು ರಿಟೈರ್ಡ್ ಹರ್ಟ್ ಆದ್ರು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಬಂದ್ರು. ಅವರು ಕೂಡ ಆಟ ಆಡಿದ್ರು. ಅದಾದ್ಮೇಲೆ ತಿಲಕ್ ವರ್ಮಾ ಬಂದ್ರು. ತಿಲಕ್ ವರ್ಮಾ ಒನ್ ಡೌನ್ ಬಂದಿದ್ದು. ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಬಂದ್ರು. ಸೂರ್ಯಕುಮಾರ್ ಯಾದವ್ ಕೂಡ ಆಡಿದ್ರು. ಅದು ಆದ್ಮೇಲೆ ನಾನು ಏನು ಸಂಜು ಸ್ಯಾಮ್ಸನ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಸಂಜು ಸ್ಯಾಮ್ಸನ್ ಬಂದಿಲ್ಲ. ಹಾರ್ದಿಕ್ ಪಾಂಡ್ಯ ಬಂದ್ರು. ಅಕ್ಷರ್ ಪಟೇಲ್ ಬಂದ್ರು. ಈವನ್ ಹರ್ಷಿತ್ ರಾಣಾ ಕೂಡ ಬ್ಯಾಟಿಂಗ್ ಬಂದ್ರು ಲಾಸ್ಟ್ ಕೊನೆಯ ಬಾಲ್ ಇದ್ದಾಗ. ಬಟ್ ಸಂಜು ಸ್ಯಾಮ್ಸನ್ ಅವರಿಗೆ ಬ್ಯಾಟಿಂಗ್ ಸಿಕ್ಕಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು. ಸಂಜು ಸ್ಯಾಮ್ಸನ್ ಮುಖ ಕೂಡ ತುಂಬಾ ಚಿಕ್ಕದಾಗಿತ್ತು ನಿನ್ನೆ ನೋಡ್ಬೇಕಾದ್ರೆ. ಅದ್ರ ಜೊತೆಗೆ ಅಟ್‌ಲೀಸ್ಟ್ ಕೀಪಿಂಗಿಗಾದ್ರೂ ಕೀಪಿಂಗ್ ಗ್ಲೌಸ್ ಹಾಕೊಂಡು ಸಂಜು ಸ್ಯಾಮ್ಸನ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಸಂಜು ಸ್ಯಾಮ್ಸನ್ ಕೀಪಿಂಗ್ ಬಂದಿಲ್ಲ. ಇಷ್ಟು ದಿವಸ ನಡೆದಂತ ನ್ಯೂಜಿಲೆಂಡ್ ಮ್ಯಾಚಸ್ ಅಲ್ಲಿ ಎಲ್ಲಾ ಮ್ಯಾಚಸ್ ಅಲ್ಲೂ ಕೀಪಿಂಗ್ ಮಾಡಿದಂತ ಸಂಜು ಸ್ಯಾಮ್ಸನ್ ನಿನ್ನೆ ನಡೆದಂತ ವಾರ್ಮ್ ಅಪ್ ಮ್ಯಾಚಸ್ ಅಲ್ಲಿ ಕೀಪಿಂಗ್ ಮಾಡಿಲ್ಲ. ಅವ್ರು ಫೀಲ್ಡಿಂಗ್ ಮಾಡಿದ್ರು. ಅವ್ರ ಬದಲು ಇಶಾನ್ ಕಿಶನ್ ಕೀಪಿಂಗ್ ಮಾಡಿದ್ರು. ಸೊ ಈ ಒಂದು ಬದಲಾವಣೆಯನ್ನ ನೋಡಿದ್ರೆ ವರ್ಲ್ಡ್ ಕಪ್ ಅಲ್ಲಿ ಸಂಜು ಸ್ಯಾಮ್ಸನ್ ಆಡೋದು ಸ್ವಲ್ಪ ಡೌಟ್‌ಫುಲ್ ಅಂತಾನೆ ಅನ್ಸುತ್ತೆ. ಬಟ್ ಮತ್ತೊಂದು ನಾವು ಪಾಸಿಟಿವ್ ಇಂದ ನೋಡಕ್ ಹೋಗೋದಾದ್ರೆ, ಈವನ್ ಡಿಕಾಕ್ ಕೂಡ ನಿನ್ನೆ ನಡೆದಂತ ಒಂದು ವಾರ್ಮ್ ಅಪ್ ಮ್ಯಾಚ್ ಅಲ್ಲಿ ಬ್ಯಾಟಿಂಗು ಮಾಡಿಲ್ಲ, ಹಾಗೆ ಕೀಪಿಂಗ್ ಕೂಡ ಮಾಡಿಲ್ಲ. ಈ ತರ ಒಂದು ಕಾನ್ಸೆಪ್ಟ್‌ನ ತಗೊಂಡು ಅಥವಾ ಈ ತರ ಒಂದು ಪಾಸಿಟಿವ್ ವ್ಯೂ ಇಂದ ನೋಡೋದಾದ್ರೆ ಸಂಜು ಸ್ಯಾಮ್ಸನ್‌ಗೆ ಏನೋ ಒಂದು ಮತ್ತೊಂದು ಚಾನ್ಸ್ ಕೊಡ್ಬೋದು. ಮೇ ಬಿ ಚಿಕ್ಕ ಚಿಕ್ಕ ಟೀಮ್ ಜೊತೆ ನಮ್ದು ಮ್ಯಾಚಸ್‌ಗಳಿದೆಯಲ್ಲ, ಯುಎಸ್ಎ ಜೊತೆ ಇದೆ, ನಮಿಬಿಯಾ ಜೊತೆ ಒಂದು ಮ್ಯಾಚ್ ಇದೆ. ಸೊ ಅಂತ ಮ್ಯಾಚ್‌ಗಳಲ್ಲಿ ಸಂಜು ಸ್ಯಾಮ್ಸನ್‌ಗೆ ಚಾನ್ಸ್‌ನ ಕೊಟ್ಟು ಅವರ ಒಂದು ಕಾನ್ಫಿಡೆನ್ಸ್‌ನ ಬೂಸ್ಟ್ ಮಾಡುವಂತಹ ಒಂದು ಪ್ರಯತ್ನ ಇಂಡಿಯನ್ ಮ್ಯಾನೇಜ್ಮೆಂಟ್ ಮಾಡತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಸಂಜು ಅವರ ಕರಿಯರ್ ಇಲ್ಲಿಗೆ ಎಂಡ್ ಆಗತ್ತೆ ಅಂತ ಅನ್ಸುತ್ತೆ. ಈ ಒಂದು T20 ವರ್ಲ್ಡ್ ಕಪ್ ನಂತರ ಸಂಜು ರಿಟೈರ್ಮೆಂಟ್ ಕೂಡ ಕೊಡುವಂತ ಚಾನ್ಸಸ್‌ಗಳಿದೆ. ಯಾಕಂದ್ರೆ ಅವ್ರ ಹತ್ರ ಬ್ಯಾಟಿಂಗ್ ಅಲ್ಲಿ ಆಗ್ತಾ ಇಲ್ಲ. ಅವ್ರದ್ದು ಬ್ಯಾಟಿಂಗ್ ಪೊಸಿಷನ್ ಲಾಸ್ಟ್ ಇಯರ್‌ಗೂ ಮತ್ತೆ ಈ ಇಯರ್‌ಗೂ ಕಂಪೇರ್ ಮಾಡಿದ್ರೆ ಅವರ ಬ್ಯಾಟ್ ಲಿಫ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಅವರೊಂದು ಟ್ರಿಗ್ಗರ್ ಮೂವ್‌ಮೆಂಟ್ ಅಂತ ಹೇಳ್ತಾರೆ ಕ್ರಿಕೆಟ್ ಅಲ್ಲಿ. ಅದು ತುಂಬಾ ವೈಡ್ ಹೋಗ್ತಾ ಇದ್ದಾರೆ ವಿಕೆಟ್ ಇಂದ. ಅದನ್ನೆಲ್ಲ ನೋಡ್ತಾ ಇದ್ರೆ, ಈ ಒಂದು ಬದಲಾವಣೆ ನೋಡ್ತಾ ಇದ್ರೆ ಸಂಜು ಸ್ಯಾಮ್ಸನ್ ಅವರಿಗೆ ಮುಂದೆ ಇಂಟರ್‌ನ್ಯಾಷನಲ್ ಅಂದ್ರೆ ಇಂಡಿಯಾದ ಟೀಮಲ್ಲಿ ಅವರಿಗೆ ಚಾನ್ಸಸ್ ಸಿಗೋದು ತುಂಬಾನೇ ಕಮ್ಮಿ. ಸೊ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವರ ಕರಿಯರ್ ಖತಮ್. ಇನ್ನು ಮುಂದೆ ಇಂಟರ್‌ನ್ಯಾಷನಲ್ ಅಂದ್ರೆ ಇಂಡಿಯಾದ ಕ್ರಿಕೆಟ್ ಟೀಮಲ್ಲಿ ಅವರಿಗೆ ಚಾನ್ಸಸ್ ಸಿಗೋದು ತುಂಬಾನೇ ಕಮ್ಮಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ತುಂಬಾನೇ ಚಾನ್ಸಸ್ ಕೊಟ್ಟಿದ್ದಾರೆ. ಯಾವುದೇ ಒಂದು ಚಾನ್ಸಸ್‌ನ ಯುಟಿಲೈಸ್ ಕೂಡ ಮಾಡ್ಕೊಂಡಿಲ್ಲ ಸಂಜು ಸ್ಯಾಮ್ಸನ್.
ಅದಕ್ಕೆ ಮುಂದೆ ಅವ್ರಿಗೆ ಚಾನ್ಸಸ್ ಸಿಗೋದು ಕೂಡ ಕಮ್ಮಿನೇ. ಯಾಕಂದ್ರೆ ಬರ್ತಾ ಇರುವಂತ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಪ್ರತಿ ಮ್ಯಾಚ್ ಅಲ್ಲಿ ಅಂದ್ರೆ ಅವ್ರು ಆಡ್ತಿರುವಂತ ಫಸ್ಟ್ ಮ್ಯಾಚ್ ಅಲ್ಲೇ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ಹಾಗಿದ್ಮೇಲೆ ಸಂಜು ಸ್ಯಾಮ್ಸನ್ಗೆ ಯಾಕೆ ಅಷ್ಟೊಂದು ಚಾನ್ಸ್ ಕೊಡ್ತಾರೆ? ಕೊಡ್ಲಿಕ್ಕಂತೂ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಕರಿಯರ್ ಖತಮ್ ಆಗಿದೆ, ಮುಗಿದೋಗಿದೆ. ಇನ್ನು ಮುಂದೆ ಅವರಿಗೆ ಚಾನ್ಸ್ ಸಿಗೋದು ಕಮ್ಮಿ. ನಿಮ್ಗೆ ಅನ್ಸುತ್ತೆ ಸಂಜು ಸ್ಯಾಮ್ಸನ್ ಕರಿಯರ್ ಮುಂದೆ ಇದೆಯಾ ಅಥವಾ ಕಮ್ ಬ್ಯಾಕ್ ಮಾಡ್ತಾರಾ? ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.